ಕುಂಭಮೇಳ ಪ್ರಾರಂಭವಾದಾಗಲಿಂದ ಒಬ್ಬ ಪ್ರಶ್ನೆ ಕೇಳ್ತಾನೇ ಇದ್ದಾರೆ. ಕೆಲವಾರು ಪ್ರದರ್ಶನಗಳು ನಡೀತವೆ, ದೊಂಬರಾಟಗಳು ನಡೀತವೆ. ನಮಸ್ಕಾರ ಸ್ನೇಹಿತರೆ. ಕುಂಭಮೇಳ ಪ್ರಾರಂಭವಾದಾಗಲಿಂದ ಒಬ್ಬ ಪ್ರಶ್ನೆ ಕೇಳ್ತಾನೇ ಇದ್ದಾರೆ, ಗುರೂಜಿ ಕುಂಭಮೇಳದ ಬಗ್ಗೆ ಹೇಳಿ ಅಂತ. ಯಾಕೆಂದರೆ ತುಂಬ ಕ್ಯೂರಿಯಾಸಿಟಿ. ಅಲ್ಲಿ ಹೇಗೆ ನಡೀತಾ ಇದೆ, ಏನೇನು ನಡೀತಾ ಇದೆ, 40 ಕೋಟಿ ಜನರು ಸೇರ್ತಾರೆ, ಯಾಕೆ ಸೇರ್ತಾರೆ, ಅದರಲ್ಲೇನು ಅರ್ಥ ಇದೆ, ಇವ್ರು ಹೋಗ್ಲಿಲ್ವಲ್ಲ, ಅದಕ್ಕೆ ಕ್ಯೂರಿಯಾಸಿಟಿ. ತುಂಬ ಜನ ಹೋಗೋಕ್ಕಾಗಲ್ಲ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನನ್ನ ಅನುಭವ, ಅನಿಸಿಕೆ, ಚಿಂತನೆಗಳನ್ನು ಹಂಚ್ಕೋತೀನಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಆದವರು ಬಿಟ್ಬಿಡಿ, ಇಟ್ಸ್ ವೆರಿ ಸಿಂಪಲ್. ಸೊ ಕುಂಭಮೇಳದಲ್ಲಿ ಮೊದಲು ನಮಗೆ ಕಾಣೋದು ಸಾಧು ಸಂತರ ಸಮಾಗಮ. ಅದರಲ್ಲಿ ಮುಖ್ಯವಾಗಿ ನಾಗಾ ಸಾಧುಗಳು, ಅಘೋರಿಗಳು ಮತ್ತು ಬೇರೆ ಸಾಧುಗಳು 3 ಗುಂಪು ಬರುತ್ತೆ. ಅದರಲ್ಲಿ ಆ ಗುಂಪುಗಳಲ್ಲಿ ಕೆಲವಾರು ಪ್ರದರ್ಶನಗಳು ನಡೀತವೆ, ದೊಂಬರಾಟಗಳು ನಡೀತವೆ. ಕೈ ಎತ್ಕೊಂಡು ನಿಂತ್ಕೊಂಡಿರೋ ಬಾಬಾ, ಅಂಬಾಸಿಡರ್ ಬಾಬಾ, ಮುಳ್ಳಿನ ಮೇಲೆ ಮಲಗಿರೋ ಬಾಬಾ, ಇನ್ನೊಬ್ಬ ಏನೋ ಒಂಟಿ ಕಾಲಲ್ಲಿ ನಿಂತಿರೋ ಬಾಬಾ, ಇನ್ನೊಬ್ಬ ಏನೋ ಮಾಡಿರತಕ್ಕಂಥ ಬಾಬಾಗಳು ಜಾಸ್ತಿ ಆಕರ್ಷಣೆಗೆ ಒಳಪಡ್ತಾರೆ. ಅವರು ತುಂಬ ಜನ ನೋಡೋಕೆ ಹೋಗ್ತಾರೆ. ಅದು ನೋಡಿದಾಗ ನಿಮಗೊಂದು ವಿಸ್ಮಯ ಪ್ರಪಂಚವೇ ತೆರೆದಿಟ್ಟಾಗ ಕಾಣುತ್ತೆ. ಹೆಂಗೆ ಮಾಡ್ತಾರೆ ಇವರೆಲ್ಲ? ಬೆಂಕಿ ಮೇಲೆ ಮಲ್ಕೊಳ್ಳೋ ಬಾಬಾ, ಇವೆಲ್ಲ ತಂತ್ರಗಾರಿಕೆಗಳನ್ನು ನೋಡಿ ಮನಸ್ಸಿನಲ್ಲಿ ಒಂದು ಅಗೋಚರವಾದ ನಂಬಿಕೆ ಉಂಟಾಗುತ್ತೆ ನಿಮಗೆ. ಅಯ್ಯೋ, ಇದೇ ಸತ್ಯ, ಏನು ಸಾಧನೆ ಮಾಡಿದ್ದಾರೆ ಅಂತ. ತಪಸ್ಸು ಅನ್ನತಕ್ಕಂಥ ಆಧ್ಯಾತ್ಮಿಕ ಪದವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ತಪಸ್ಸು ಅಂದರೆ ಭಗವಂತನನ್ನು ಕುರಿತು, ನಂಬಿರುವ ದೇವರನ್ನ ಕುರಿತು ಆಳವಾಗಿ ಧ್ಯಾನ ಮಾಡೋದು. ಆ ಶಬ್ದವನ್ನೇ ಪದೇ ಹೇಳಿ 24 ಗಂಟೆಯೂ ಆ ಶಿವತತ್ವವೇ ಇರಬೇಕು. ಅದು ತಪಸ್ಸು. ದಟ್ ಈಸ್ ಟೋಟಲಿ ಇಂಡಿವಿಜುವಲ್, ಪರ್ಸನಲ್. ಅದು ಪ್ರದರ್ಶನಕ್ಕೆ ಅಲ್ಲ. ಆಧ್ಯಾತ್ಮಿಕ ಸಾಧನೆಯಿಂದ ಬರತಕ್ಕಂಥ ಶಕ್ತಿಗಳು ಪ್ರದರ್ಶನಕ್ಕೆ ಅಲ್ಲ. ಸೊ ಆಧ್ಯಾತ್ಮಿಕದ ಹೆಸರಿನಲ್ಲಿ, ಸನ್ಯಾಸಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಶಕ್ತಿಯನ್ನು ಪ್ರದರ್ಶನ ಮಾಡುವವರು ಆ್ಯಕ್ಚುಲಿ ಅವರು ಭಯಂಕರ ಮೋಸಗಾರರು. ಜನರ ಭಾವನೆಗಳ ಮೇಲೆ ಆಟ ಆಡ್ತಕ್ಕಂಥವ್ರು. ಲೈಫ್ ಲಾಂಗ್ ಸಾಧನೆ ಮಾಡಿ ಪ್ರದರ್ಶನ ಮಾಡ್ತಾರೇನ್ರಿ ಹೊರಗಡೆ? ಪ್ರದರ್ಶನಕ್ಕೆ ಇರಬಾರ್ದದು. ತಪಸ್ಸಿನ ಪ್ರದರ್ಶನ ಹೇಗಿರಬೇಕು ಅಂದರೆ, ಅವರು ನಿನ್ನರ್ಥ ಸಹಜವಾಗಿ ಆಕರ್ಷಣೆಯಿಂದ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಿನ್ನಿಂದ ಜ್ಞಾನ ಪ್ರಸಾರವಾಗಬೇಕು, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು, ಮನಸ್ಸಿನಲ್ಲಿ ಶಾಂತಿ ನೆಲೆಸಬೇಕು. ಅದು ತಪಸ್ಸಿನ ಪ್ರಭಾವ. ಇಲ್ಲಿ ಕೇವಲ ಪ್ರದರ್ಶನಗಳೇ ನಡೀತಾ ಹೋಗುತ್ತೆ. ಇಂದಿನ ಕಾಲದಲ್ಲಿ ಕುಂಭಮೇಳ ಹಿಸ್ಟ್ರಿ ಓದಿ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈಗೇನು ನಡೀತಾ ಇದೆ, ಮೀಡಿಯಾಗಳಿಂದ ಹೊರಗಡೆ ಬರುತ್ತದಲ್ಲ, ಅದು ನೋಡಿದ ತಕ್ಷಣ ಓ ಅನಿಸುತ್ತೆ ಮನಸ್ಸು. ಹಿಸ್ಟ್ರಿನಲ್ಲಿ ಕೆಲವರು ಅಖಾಡಗಳು ಅಂತ ಕುಂಭಮೇಳದಲ್ಲಿ ಇರ್ತವೆ. ಅಖಾಡದು ಒಂದು ಗುಂಪುಗಳು. ಆ ಗುಂಪುಗಳ ನಡುವೆ ನಾನು ಮೊದಲು ಸ್ನಾನ ಮಾಡಬೇಕು, ನಾನು ಮೊದಲಿರಬೇಕು, ನನ್ನ ಅಖಾಡ ಮೊದಲಿರಬೇಕು ಅಂತ ವಿಚಾರಗಳಿಗೆ ಜಗಳಗಳಾಗಿ ಸಾವು ನೋವುಗಳಾಗಿದೆ. ಸಾವಿರಾರು ಜನರು ಸತ್ತಿದ್ದಾರೆ. ಇಷ್ಟು ಸಿಗುತ್ತೆ ನೋಡಿ. ಅದ್ಭುತವಾದ ಸ್ಪಿರಿಚುವಲ್ ನಾಲೆಡ್ಜು, ಶಿವತತ್ವ ಇದ್ದರೆ, ಪ್ರೇಮಮಯಾದ ಶಿವತತ್ವ ನಿನ್ನಲ್ಲಿ ಇದ್ದರೆ
ಜಗಳ ಆಗುತ್ತಾ? ಸಾವು ನೋವುಗಳಾಗುತ್ತಾ? ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಈ ಕುಂಭಮೇಳವನ್ನು ವ್ಯಾಪಾರದ ಸ್ಥಾನವಾಗಿ ಉಪಯೋಗಿಸ್ಕೋತಾ ಇದ್ರು. ಎಲ್ಲ ಜನರು ಸೇರ್ತಾ ಇದ್ರು. ಕುಂಭಮೇಳದ ಕಥೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಇಲ್ಲ. ಗರುಡ ಅಮೃತವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ವಿಷ್ಣು ಹೇಳ್ತಾರೆ, ಅಮೃತವನ್ನು ತೆಗೆದುಕೊಂಡು ನೀನು ಹೋಗು ಅಂತ. ಯಾಕೆಂದರೆ ದೇವತೆಗಳು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಅಮೃತ ಸಿಕ್ತಲ್ಲ, ಅಮೃತ ಸಿಕ್ಕಿದಾಗ ದೇವತೆಗಳು ಉಪಯೋಗಿಸ್ಬೇಕು ಅಂತ ಎತ್ಕೊಂಡು ಹೋಗ್ಬೇಕಾದಾಗ 4 ಹನಿ ಬಿದ್ದಿದೆ ಅನ್ನತಕ್ಕಂಥ ಪುರಾಣ ಕತೆ. ಆಳವಾಗಿ ಅದು ಸಿಗೋದಿಲ್ಲ ಕತೆ, ಆಯಿತಾ? ಅದು ಬೇರೆ ವಿಷಯ. ಸೊ ಸ್ವಲ್ಪ ಚಿಂತನೆ ಮಾಡಿ ನೋಡಿ, ದೇವತೆಗಳು ಅಮೃತ ಕಳಸವನ್ನು ಎತ್ಕೊಂಡು ಹೋಗಿ ಅಮೃತವನ್ನು ಕುಡಿದು ಇವಾಗ ಎಲ್ಲಿದ್ದಾರೆ ಅವರು? ಅಮೃತ ಅಂದ್ರೇನು? ಕುಡಿದ ಮೇಲೆ ಅವರೇ ಸಾವೇ ಇಲ್ಲ. ಯಾವ ಲೋಕದಲ್ಲಿದ್ದಾರೆ, ಎಷ್ಟು ಗ್ರಹಗಳ ದೂರದಲ್ಲಿದ್ದಾರೆ, ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ಅರ್ಥ ಆಯ್ತಾ? ಸೊ ಅದು ಬಿಡಿ, ಅದೊಂದು ರೀತಿಯಾದ ಕತೆ. ಸೊ ಹೀಗೆ ಕೆಲವಾರು ಕಥೆಗಳಿಂದ ಸೃಷ್ಟಿಯಾದಂಥ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯ ಆಧಾರದ ಮೇಲೆ ಅದು ನಡ್ಕೊಂಡು ಹೋಗ್ತಾ ಇದೆ. ಇದೇ ಸ್ಥಳವನ್ನು ವ್ಯಾಪಾರ ಸ್ಥಳವಾಗಿ ಉಪಯೋಗಿಸ್ಕೊತಾ ಇದ್ರು ಹಿಂದೆ. ಆಮೇಲೆ ಗುಂಪುಗಳು ಬಂತು, ನಾನು ನೀನು ಬಂತು, ಜಗಳಗಳು ಬಂತು, ಸಾವು ನೋವುಗಳಾಯಿತು, ಕಾಲು ತುಳಿತಗಳಾಯಿತು. ಇಷ್ಟೆಲ್ಲ ಆಗಬೇಕಾದಾಗ ಮನಃಶಾಂತಿ ಎಲ್ಲಿದೆ? ಆಧ್ಯಾತ್ಮಿಕ ಚಿಂತನೆ ಎಲ್ಲಿದೆ? ಕೆಲವರು ತುಂಬ ನೋವುಗಳನ್ನು, ದೇಹಕ್ಕೆ ನೋವುಗಳನ್ನು ಕೊಟ್ಟು ಎಲ್ಲ ಏನೇನೆಲ್ಲ ಪ್ರದರ್ಶನಗಳನ್ನು ಮಾಡ್ತಾರೆ. ಭಗವಂತ ನೋವನ್ನು ಇಷ್ಟಪಡೋಣ, ಸ್ಯಾಡಿಸ್ಟ ದೇವರು? ಸಾಧ್ಯ ಇಲ್ಲ. ಅವನು ಪ್ರೇಮಮಯಿ, ಅವನು ಕರುಣಾಮಯಿ. ಆ ಸೃಷ್ಟಿಯ ರಹಸ್ಯವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಶಿವ ಅಂತ ಹೇಳ್ಕೊಂಡು ಏನು ಮಾಡ್ತಾ ಇರ್ತಾರೆ ತುಂಬ ಜನ. ಜಾಸ್ತಿ ನೀವು ಅಬ್ಸರ್ವ್ ರಿಸರ್ಚ್ ಮಾಡಿ ನೋಡಿ, ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಜಾಸ್ತಿ ಅವಿದ್ಯಾವಂತರು, ಸಮಸ್ಯೆಗಳನ್ನು ಎದುರಿಸಲಾಗದೆ ಸಂಸಾರ ಬಿಟ್ಟು ಹೋದವರು, ಹೇಡಿಗಳು, ಈ ಥರದವರು ನಾಗಸಾಧುಗಳಾಗಿರ್ತಾರೆ. ಯಾಕೆ ಅಂದರೆ ಎಲ್ಲ ಬಿಟ್ಬಿಟ್ಟು ಅವರು ಶಿವತತ್ವವನ್ನು ಅನುಸರಿಸೋಕ್ಕೆ, ಧ್ಯಾನ ಮಾಡೋಕ್ಕೆ ಏಕಾಗ್ರತೆ ಬರಲಿ ಅಂತ ಗಾಂಜಾ ತಗೋತಾರೆ. ಅದು ಪಬ್ಲಿಕ್ಕಿಗೆ ತಗೋತಿರ್ತಾರೆ. ಮತ್ತಿನ ಪದಾರ್ಥವನ್ನು ಸೇವಿಸಿ ಮತ್ತಿನಲ್ಲಿ ಇರಬೇಕಾದರೆ ಆ ಮತ್ತಿನಲ್ಲಿ ಶಿವ ಅಂದರೆ ಶಿವನೇ ಕಾಣೋದು. ಸೊ ಅದಕ್ಕೆ ನಾನಾ ಅವತಾರಗಳನ್ನು ಹಾಕ್ತಾರೆ. ಸುಮ್ಮನೆ ಆರಾಮಾಗಿ ಇರೋಕ್ಕಾಗಲ್ಲವಲ್ಲ, ಹಂಗೆ ಅವತಾರಗಳಾಕಿ ಅವರು ಇಲ್ಲಿ ಬರ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ? ಅಲ್ಲಿ ಇಲ್ಲಿ ಕಾಡುಗಳಲ್ಲಿ, ಆಶ್ರಮಗಳಲ್ಲಿ ದೂರದಲ್ಲಿ ಇರ್ತಾರೆ. ಅವರಿಗೆಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಯಾರಿಂದ? ಕೆಲವರು ಸ್ಪಿರಿಚುವಲ್ ಆಶ್ರಮಗಳಿಂದ. ಅದೇ ಕುಂಭಮೇಳದ ಕೆಲವು ಅಬ್ಸರ್ವ್ ಮಾಡಿ ನೋಡಿ, ಸನ್ಯಾಸಿಗಳು, ಲಕ್ಸುರಿ ಸನ್ಯಾಸಿಗಳಿದ್ದಾರೆ. ಲಕ್ಸುರಿ ಟೆಂಟ್ಗಳಿದೆ, AC ಟೆಂಟ್ಗಳಿದೆ. ಅವ್ರು ಏನು ಚಿನ್ನದ ಸರಗಳು ಹಾಕ್ಕೊಂಡಿದ್ದಾರೆ, ಐಫೋನ್ಗಳು ಇಟ್ಕೊಂಡಿರ್ತಾರೆ, ಎಲ್ಲ ಲಕ್ಸುರಿ ಐಟಮ್ಸ್ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಸು, ವ್ಯವಹಾರ ಮಾಡ್ತಿರ್ತಾರೆ ಅವರು. ಅವರಿಂದ ಈ ರೀತಿಯಾದ ಸಾಧುಗಳಿಗೆ ಹಣ ಹೋಗ್ತಾ ಇರುತ್ತೆ. ಈ ಕೆಲವು ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ಗಳು, ರೌಡಿಗಳನ್ನು ಸಾಕೋತಾರೆ ನೋಡಿ. ಒಂದಷ್ಟು ಜನಗಳು ದುಡ್ಡು ಕೊಟ್ಟು ಭಕ್ತನ ಸುತ್ತಮುತ್ತ ಇಟ್ಕೊತಾರೆ ನೋಡಿ. ಆ ರೀತಿ ಹೀಗೆ ಈ ಥರ ಸಾಧುಗಳನ್ನು ಅವರು ರಕ್ಷಣೆ ಮಾಡ್ತಿರ್ತಾರೆ, ಅವರಿಗೆ ಹಣ ಸಪ್ಲೈ ಮಾಡ್ತಿರ್ತಾರೆ ಜೀವನ ಮಾಡೋಕ್ಕೆ. ಅದು ಸಾಧುಗಳು ಏನು ಮಾಡ್ತಾರೆ, ಅಲ್ಲಿ ಆರಾಮಾಗೆ ಗಾಂಜಾ ಹೊಡ್ಕೊಂಡು ಶಿವ ಶಿವ ಅಂದ್ಕೊಂಡಿರ್ತಾರೆ. ಅಘೋರಿಗಳ ಆಚಾರಗಳು ತುಂಬ ವಿಚಿತ್ರಗಳು. ಇದನ್ನು ಈಗ ನೋಡಿ, ಇಲ್ಲಿ ಸ್ಪಿರಿಚುಯಾಲಿಟಿ ಬರುತ್ತೆ. ಈ ಪ್ರಕೃತಿನಲ್ಲಿ ಮೊದಲು ಶುರುವಾದಾಗ ಮಾನವ ಕಾಡಿನಿಂದ ನಾಡಿಗೆ ಬಂದಾಗ ಮಾನವನ ನೆಮ್ಮದಿಗೆ, ಶಾಂತಿಗೆ, ಸಹಬಾಳ್ವೆಗೆ ಕೆಲವಾರು ಕಥೆಗಳನ್ನು ಸೃಷ್ಟಿ ಮಾಡಿ ಮನುಷ್ಯನನ್ನು ಎದುರಿಸಿ ಭಯದಲ್ಲಿಟ್ಟು ಆ ಭಯಕ್ಕೆ ಒಂದು ರಕ್ಷಣೆ ಕೊಡೋದು, ಆಶ್ವಾಸನೆ ಕೊಡೋದು. ಅದೇ ದೇವರ ಸೃಷ್ಟಿ. ದೇವರ ಬಗ್ಗೆ ಕಥೆಗಳ ಸೃಷ್ಟಿ ಮಾಡಿ ಕಥೆಗಳಿಂದ ಅವನನ್ನು ಮನಸ್ಸನ್ನು ಕಂಟ್ರೋಲ್ ಮಾಡಿದ್ರು. ಕಂಟ್ರೋಲ್ ಮಾಡ್ತಾ ರಾಜರುಗಳು ಬಂದಾಗ ಚಿಕ್ಕ ಚಿಕ್ಕ ರಾಜ್ಯಗಳು, ಅವ ಜನಸಂಖ್ಯೆ ಕಡಿಮೆ ಇತ್ತಲ್ವಾ, ಒಂದೊಂದು ಪಂಗಡ ಕಟ್ಕೊಂಡು ಆಗ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸಿದ್ರು. ಅವರ ಸಂಪತ್ತನ್ನು ದೇವಸ್ಥಾನದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಜನಕ್ಕೆ ನಂಬಿಕೆ ಹುಟ್ಸೋಕ್ಕೆ, ಭಯ ಹುಟ್ಟಿಸಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಮಾಡಿಕೊಂಡ್ರು. ಹಾಗೆಯೇ ಸ್ವಲ್ಪ ಬರ್ತಾ ಇದೆಲ್ಲ ಜಾಸ್ತಿ ಆದಾಗ, ಮನುಷ್ಯನ ಮನಸ್ಸು ವಿಕಾಸ ಪ್ರಾರಂಭ ಆದಾಗ
ತುಂಬ ಪ್ರಕೃತಿಯಲ್ಲಿ ಯಾವಾಗಲೂ ಹಾಗೇನೆ ತುಂಬ ಮಡಿವಂತಿಕೆ, ಆಚಾರವಂತಿಕೆ, ಅಸ್ಪೃಶ್ಯತೆ, ನಾನು ಶ್ರೇಷ್ಠ ಅನ್ನತಕ್ಕಂಥ ನಂಬಿಕೆ, ನಾನಾ ಅವತಾರಗಳನ್ನು ಹೇಳ್ಕೊಂಡು ನಾನಾ ವೇಷಗಳನ್ನು ಧರಿಸಿ ಸಮಾಜದಲ್ಲಿ ಮೂರ್ತಿ ಪೂಜೆಗಳು ಜಾಸ್ತಿ ಆದಾಗ, ವ್ಯತ್ಯಾಸಗಳು ಜಾಸ್ತಿ ಆದಾಗ ಅವರಲ್ಲಿ ಅದಕ್ಕೆ ವಿರುದ್ಧವಾಗಿ ಪ್ರಕೃತಿನಲ್ಲಿ ಉಟ್ಕೊಂತು ಈ ರೀತಿಯಾದ ಚಿಂತನೆ. ಏನು, ನೀವು ಇಷ್ಟೊಂದೆಲ್ಲ ಶ್ರೇಷ್ಠತೆಯನ್ನು ಮಾಡಿ ಮಡಿವಂತಿಕೆ ಮಾಡಿ ಏನನ್ನೆಲ್ಲ ಮಾಡಿ ಭಗವಂತನನ್ನು ಕಾಣ್ತಿರಲ್ಲ, ನಾವೇನು ಮಾಡಲ್ಲ, ಎಲ್ಲವನ್ನು ಬಿಟ್ಬಿಡ್ತೀವಿ, ಎಲ್ಲವನ್ನು ತಿಂತೀವಿ. ಅಗೋರಿಗಳು ಹೇಗೆ ಅಂದರೆ ಹೆಣವನ್ನು ತಿಂತಾರೆ ಅಂತಕ್ಕಂಥ ಕಥೆಗಳು ಕೇಳಿದ್ದೀವಿ, ಹೆಣದ ಜೊತೆ ಸಂಭೋಗ ಮಾಡ್ತಾರೆ ಅಂತಕ್ಕಂಥ ಕಥೆಗಳನ್ನು ಕೇಳಿದ್ದೀವಿ. ಏನು ಬೇಕಾದ್ರೂ ತಿಂತೀವಿ, ಅದರಲ್ಲಿ ಶಿವನನ್ನು ಕಾಣ್ತೀವಿ, ನಮಗೂ ಮುಕ್ತಿ ಸಿಗುತ್ತೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ನಿಮ್ಮ ಥರನೇ ನೋಡಿ ಆಪೋಸಿಟ್ ವ್ಯಾಲಿ ಸ್ಟಾರ್ಟ್ ಆಯಿತು. ಈ ಪ್ರಕೃತಿಯ ಸತ್ಯ ರಹಸ್ಯ ಅರ್ಥ ಮಾಡ್ಕೊಳ್ಳೋ, ಪ್ರಕೃತಿಯಲ್ಲಿ ಯಾವಾಗ ಏನಾಗುತ್ತೆ ಯಾರು ಹೇಳೋಕ್ಕಾಗಲ್ಲ. ಹಾಗೆಯೇ ಮೂರ್ತಿ ಪೂಜೆಗಳು ಜಾಸ್ತಿ ಆದಾಗ, ದ್ವಂದ್ವಗಳು ಜಾಸ್ತಿ ಆದಾಗ ಈ ಮೂರ್ತಿಗಳೇ ಬೇಡ ಅಂತ ಪ್ರಾರಂಭ ಆದದೇ ಇಸ್ಲಾಂ. ಸೃಷ್ಟಿನಲ್ಲಿ ಹೊಸದು ಬರ್ತಾ ಇರುತ್ತೆ. ಒಂದೇ ದೇವರು, ಒಂದು ಇಸ್ಲಾಂ ಧರ್ಮ ಸ್ಥಾಪನೆ ಆಯಿತು. ಅದ್ರ ಜೊತೆ ಎಲ್ಲವೂ ಹೀಗೆ ನಡೀತಾ ಹೋಗಬೇಕಾದಾಗ ಮಧ್ಯೆ ಅದು ಮುಂದೆ ಕ್ರಿಶ್ಚಾನಿಟಿ ಪ್ರಾರಂಭ ಆಯಿತು. ಬರೀ ಪ್ರೀತಿಯೇ ದೇವರು ಅಂತ, ನಾವು ಎಲ್ಲವೂ ದೇವರು, ಮುಕ್ಕೋಟಿ ದೇವರುಗಳು ಅಂತ ಹಿಂದೂಗಳು ಹೇಳಿದಾಗ ಅವರು ಪ್ರೀತಿಯೇ ದೇವರು ಕ್ರಿಸ್ತ ಬಂದ. ಮೂರ್ತಿಗಳೇ ಎಲ್ಲ ಅಲ್ಲ ಒಬ್ಬನೇ ಅಂತ ಅವ್ರು ಬಂದರು. ಅಯ್ಯೋ ಈ ಯಾವ ಸವಾಸನೂ ಬೇಡ ಅಂತ ಮೊದಲೇ ಬಂದಿತ್ತು ಬುದ್ಧ ಧರ್ಮ. ಮನಸ್ಸನ್ನು ಸಂಪೂರ್ಣ ಖಾಲಿ ಮಾಡು, ಧ್ಯಾನ ಮಾಡು, ಯಾವ ಮೂರ್ತಿ ಪೂಜೆಯೂ ಬೇಡ, ಯಾವ ಧರ್ಮವೂ ಬೇಡ, ನಿನ್ನನ್ನು ನೀನು ಅರ್ಥಕೋ, ನಿನ್ನ ಉಸಿರಾಟದ ಮುಖಾಂತರ ಒಳಗಡೆ ಹೋಗು, ಎಲ್ಲವನ್ನು ಖಾಲಿ ಮಾಡು. ಅದು ಬುದ್ಧ ಧರ್ಮ. ಜ್ಞಾನದಿಂದ ಭಗವಂತನನ್ನು ನೋಡು ಅನ್ನತಕ್ಕಂಥದ್ದು ಸಿಖ್ ಧರ್ಮ. ಹೀಗೆ ಬೇರೆ ಬೇರೆ ನಾನಾ ಧರ್ಮ, ಜೈನ ಧರ್ಮ ಅಹಿಂಸೆನೇ ಬೇಡ, ಹಿಂಸೆನೇ ಮಾಡಬೇಡ, ನೀನು ಒಂದು ಇರುವೆನೂ ಸಾಯಿಸಬೇಡ ನೀನು. ಆ ರೀತಿ ಇನ್ನೊಂದು ಧರ್ಮ ಬಂತು. ಹಿಂಸೆಗಳನ್ನು ನೋಡಿ ಸೃಷ್ಟಿನಲ್ಲಿ ಒಂದೊಂದು ಚಿಂತನೆಗಳು ಬರುತ್ತವೆ. ಜೈನ ಧರ್ಮದಲ್ಲಿ ಹಿಂಸೆನೇ ಮಾಡೋದಿಲ್ಲ ಅವರು, ಅಹಿಂಸಾ ಧರ್ಮ. ಹೀಗೆ ಬೇಕಾಷ್ಟು ಧರ್ಮಗಳಿವೆ. ಇವೆಲ್ಲ ಧರ್ಮಗಳು ಸೃಷ್ಟಿಯಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳನ್ನು ನೋಡಿ, ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವಿಕಲ್ಪಗಳನ್ನು ನೋಡಿ, ಆ ವಿಕಲ್ಪಗಳನ್ನು ತಿದ್ದಕ್ಕೆ ಕೆಲ ಮಹಾನ್ ವ್ಯಕ್ತಿಗಳಿಂದ ಕೆಲವಾರು ಚಿಂತನೆಗಳು ಹೊರಗಡೆ ಬರ್ತಾ ಇರುತ್ತೆ. ಇದು ಸೃಷ್ಟಿಯ ಧರ್ಮ. ಇದನ್ನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಕುಂಭಮೇಳದಲ್ಲಿ ನಡೆಯತಕ್ಕಂಥ ಎಲ್ಲ ಘಟನೆಗಳು ಸತ್ಯವಲ್ಲ. ಅದರಿಂದ ನಾನಾ ನಿಗೂಢತೆಗಳಿದೆ, ನಾನಾ ವ್ಯಾಪಾರದ ಚಿಂತನೆಗಳಿದೆ, ಮೋಹಗಳಿದೆ, ನಂಬಿಕೆಗಳಿದೆ, ಮೋಸಗಳಿದೆ, ಎಲ್ಲ ಇದೆ, ಎಲ್ಲ ಬಂದಿದೆ ಅಲ್ಲಿ. ಈಗಲೂ ವ್ಯಾಪಾರ ನಡೀತಾರೆ. ಟೆಂಟ್ಗಳಲ್ಲಿ ರುದ್ರಾಕ್ಷಿ ಮಾಲೆ ಅದು ಇದು ಇಟ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ತಂತ್ರಗಾರಿಕೆ ಇದೆ. ಸೊ ಎಲ್ಲರೂ ಮನುಷ್ಯನ ನಂಬಿಕೆಗಳನ್ನು ಉಪಯೋಗಿಸ್ಕೊಂಡು ಆಟ ಆಡುವವರ ತಂತ್ರಗಾರಿಕೆಯೇ ಈ ಸೃಷ್ಟಿಯಲ್ಲಿ ಜಾಸ್ತಿ. ಅದು ತುಂಬ ಅತಿಯಾದಾಗ ಪ್ರಕೃತಿ ಬುದ್ಧಿ ಕಲಿಸೋಕ್ಕೆ ಪ್ರಾರಂಭ ಮಾಡುತ್ತೆ. ಒಬ್ಬರ ಯಾವುದೋ ಜ್ಞಾನವನ್ನು ಸೃಷ್ಟಿ ಮಾಡುತ್ತೆ, ಅಥವಾ ಏನೋ ಒಂದು ಆಘಾತವನ್ನು ಸೃಷ್ಟಿ ಮಾಡುತ್ತೆ. ಭೂಕಂಪಗಳು, ಸುನಾಮಿಗಳು, ಅಗ್ನಿ ಅವಘಡಗಳು ಎಲ್ಲ ಪ್ರಾರಂಭವಾಗುತ್ತೆ. ಯಾಕೆ ಪ್ರಕೃತಿಯ ಒಳ ಮರ್ಮವನ್ನು, ಸೃಷ್ಟಿಯನ್ನು ಅರಿತವರು ಯಾರಿಲ್ಲ. ಬರೀ ಬೋಗಸ್ ಹೊಡಿತಾ ಇರೋದೆ. ದೇವರು ಅಸತ್ಯ ಯಾವುದಿದೆ, ನನ್ನ ಇರುವಿಕೆಗೆ ಯಾವುದು ಕಾರಣವೋ ಅದೇ ದೇವರು. ಒಂದು ಕಪೋಲ ಕಲ್ಪಿತ ನಂಬಿಕೆ ದೇವರಲ್ಲ. ಈ ಕ್ಷಣದಲ್ಲಿ ನನ್ನ ಬದುಕಿಗೆ ಕಾರಣವಾದ ಶಕ್ತಿಗಳು ದೇವರು. ಈ ಕ್ಷಣ ಗಾಳಿ ನನಗೆ ದೇವರು, ಈ ಕ್ಷಣ ನೀರು ನನಗೆ ದೇವರು, ಈ ಕ್ಷಣ ಈ ಪೃಥ್ವಿ ನನಗೆ ದೇವರು, ಈ ಕ್ಷಣ ಅಗ್ನಿ ನನಗೆ ದೇವರು, ಈ ಕ್ಷಣ ಆಕಾಶವೇ ನನ್ನ ದೇವರು. ಯಾಕಂದರೆ ಒಂದರಲ್ಲಿ ವ್ಯತ್ಯಾಸ ಆದರೂ ನನ್ನ ಬದುಕು ಇಲ್ಲ. ಕ್ಷಣ ಕ್ಷಣ ಅನುಭವಿಸುವ ತತ್ವವೇ ದೇವರು. ಈ ತತ್ವಕ್ಕೆ ನಾನಾ ರೂಪ ಕೊಟ್ಟು ನಾನಾ ವಿಚಾರಗಳನ್ನು ಮನಸ್ಸಿನಲ್ಲಿ ಬಿತ್ತಿ ಆಟ ಆಡುವವರೇ ಜಾಸ್ತಿ. ಸೊ ಕುಂಭಮೇಳಕ್ಕೆ ಹೋಗಿ ನೀವು ಮನಃಶಾಂತಿ ಸಿಕ್ಕಿ ನೆಮ್ಮದಿಯಾಗಿ ಮನೆಗೆ ಬಂದು
ನೀವು ಆರಾಮವಾಗಿ ಸಾತ್ವಿಕರಾಗಿ ಯಾವುದೇ ರಾಗ ದ್ವೇಷ ಮೋಹ ಏನೂ ಇಲ್ಲದೆ ಒಂದು ಸುಳ್ಳು ಹೇಳದೆ ನೀವು ಸಮಾಜ ಸೇವೆ ಅಥವಾ ನಿಮ್ಮ ಸಂಸಾರ ಸೇವೆಯಲ್ಲಿ ತೊಡಗಿದ್ದರೆ ಕುಂಭಮೇಳದ ಸಾರ್ಥಕತೆ ಸಾರ್ಥಕ. ಸ್ವಲ್ಪ ಚಿಂತನೆ ಮಾಡಿ ನೋಡಿ. 144 ವರ್ಷಗಳ ಹಿಂದೆ ನಡೆದಂಥ ಈ ಮಹಾಕುಂಭಮೇಳದಲ್ಲಿ ಎಷ್ಟು ಜನರು ಸೇರಿದ್ರೋ ಅವರೆಲ್ಲರೂ ಸಾತ್ವಿಕರಾಗಿ ಒಂದು ಸುಳ್ಳು ಹೇಳದೆ ಒಂದು ಮೋಸ ಮಾಡದೆ ಇದ್ದರೆ ಜಗತ್ತಿನಲ್ಲಿ ಎಷ್ಟು ಪರಿವರ್ತನೆ ಆಗ್ತಾಯಿತ್ತು. ಪ್ರತಿ 3 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಆ ಕುಂಭಮೇಳದಲ್ಲಿ ಹೋದವರು ಎಲ್ಲರೂ ಒಂದು ಸುಳ್ಳು ಹೇಳಬಾರ್ದು. ಏಕೆಂದರೆ ಅವರೆಲ್ಲ ಮಹಾನ್ ಸಾತ್ವಿಕರು, ಸಾಧುಗಳು, ಭಗವಂತನ ಭಕ್ತರು, ಚಿಂತನಾಕಾರರು. ಅವರು ಬಂದರೆ ಅವ್ರ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಒಬ್ಬನಿಂದ 3 ಜನ 4 ಜನ ಚೇಂಜ್ ಆಗ್ತಾರೆ. ಈಗ 40 ಕೋಟಿ ಜನ ಹೋಗ್ತಾರೆ ಅಲ್ವಾ, 40 ಕೋಟಿ ಜನ ಇಬ್ಬಿಬ್ಬರು ಚೇಂಜ್ ಆದರೆ ಎಷ್ಟಾಯ್ತಪ್ಪ? 120 ಕೋಟಿ ಜನರು ಬದಲಾವಣೆ. 120 ಕೋಟಿ ಜನರು ಮಹಾನ್ ಯೋಗಿಗಳ ಥರ ಒಂದು ಸುಳ್ಳು ಹೇಳದೆ ಮೋಸ ಮಾಡದೆ ವಂಚನೆ ಮಾಡದೆ ಬದುಕನ್ನು ಸಾಗಿಸಿದರೆ ಈ ಭೂಮಿಯೇ ಸ್ವರ್ಗವಾಗತ್ತೆ ಅಲ್ವಾ? ಟೆಕ್ನಿಕಲ್ ಥಿಂಕಿಂಗ್ ಯೋಚನೆ ಮಾಡಿ ನೋಡಿ. 40 ಕೋಟಿ ಬೇಡಪ್ಪ, 20 ಕೋಟಿ ತಗೊಳ್ಳಿ. 20 ಕೋಟಿ ಜನ ಸಾತ್ವಿಕರಾಗಿ ಸಾಧನೆ ಮಾಡಿ ಆ ನೀರಿಗೆ ಮುಳುಗಿ ತುಂಬ ಶ್ರೇಷ್ಠರಾಗಿ ಹೊರಗಡೆ ಬರ್ತಾರೆ ಅಲ್ವಾ? ಕುಂಭಸ್ಥಾನ ನೀರಲ್ಲಿ ಮುಳುಗಿ ಎದ್ಬಿಟ್ರೆ ಪುಣ್ಯ ಸ್ನಾನ ಮಾಡಿ ಹೊರಗಡೆ ಬಂದಾಗ ಪುಣ್ಯವಂತರಾಗ್ತಾರೆ. ಅವರು ಪುಣ್ಯವಂತರಾಗಿ ಎಲ್ಲ ರಾಗ ದ್ವೇಷಗಳನ್ನು ನಶಿಸಿ ಸಾತ್ವಿಕರಾಗಿ ಮನೆಗೆ ಬಂದಾಗ ಒಂದು ಸುಳ್ಳು ಹೇಳಬಾರ್ದು, ಒಂದು ಮೋಸ ಮಾಡಬಾರ್ದು, ಒಂದು ವಂಚನೆ ಮಾಡಬಾರ್ದು. ಆ ರೀತಿ ಮಾಡಿದ್ರೆ 20 ಕೋಟಿ ಮಿನಿಮಮ್ ತೊಗೊಂಡ್ರು ಕೂಡ 60 ಕೋಟಿ ಜನ ಬದಲಾದರೆ ನಮ್ಮ ಭವ್ಯ ಭಾರತ ಅಭೂತಪೂರ್ವವಾದ ಸ್ವರ್ಗವಾಗುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಎಲ್ಲ ದೊಂಬರಾಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಕುಂಭಮೇಳಕ್ಕೆ ಹೋಗ್ಬೇಕಾ ಹೋಗ್ರಿ, ನೋಡ್ರಿ, ಬನ್ನಿ. ಬೇಡವಾ ಆರಾಮಾಗಿರಿ. ಬಲಮುರಿ ಫಾಲ್ಸ್ಗೆ ಹೋಗಿ ಈಜಾಡ್ಬಿಟ್ಟು ಫುಟ್ಪಾತಲ್ಲಿ ಸಿಗ್ತಕ್ಕಂಥ ಒಂದು ಸೀಬೆಕಾಯಿ, ಒಂದು ಮುಸ್ಕಿನ ಜೋಳ, ಒಂದು ಏನೂ ತಿನ್ಕೊಂಡು ರಿಲ್ಯಾಕ್ಸಾಗಿ ಮನೆಗೆ ಬನ್ನಿ. ಅದೇ ಸಾಕು. ನಿಮ್ಮ ಮನೆಯವರನ್ನು ಪ್ರೀತಿಸಿ ಗೌರವಿಸಿ, ನಿಮ್ಮನ್ನು ನೀವು ನಂಬ್ರಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮಲ್ಲಿ ಭಗವಂತನನ್ನು ಕಾಣಿ. ಅಲ್ಲಿ ಶಿವತತ್ವ ಬರುತ್ತೆ. ಪ್ರೇಮಮಯಿ ಆಗ್ತೀರಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.